ಆಗಸ್ಟ್ 9ರ ಸಂಚಿಕೆ ಆಸೆ. ಮೀನಾ ಅವರು ಮೇಕಪ್ ಮಾಡ್ಕೊಂಡಿರ್ತಾರೆ ಮುಖಕ್ಕೆ. ಆಗ ಸೂರ್ಯ ಅವರು ಹೊರಗಡೆಯಿಂದ ಬರ್ತಾರೆ. ಹೊರಗಡೆಯಿಂದ ಬಂದು ಮೀನನ್ನು ನೋಡಿ ಅಯ್ಯೋ ದೆವ್ವ ಭೂತ ಅಂತ ಹೇಳಿ ಗೋಡೆ ಹತ್ರ ಹೋಗಿ ನಿಂತ್ಕೊಳ್ತಾರೆ. ನಾನು ರೀ ಅಂತ ಹೇಳ್ತಾರೆ. ಅವಾಗ ಸೂರ್ಯ ಅವ್ರು ಹೇಳ್ತಾರೆ, ಹೋಗಿ 80 ರೂಪಾಯಿ ಸೋಪ್ ಹಚ್ಕೊಂಡು ಮುಖ ತೊಳ್ಕೊಂಡು ಬಾ, ಸೋಪ್ ಖಾಲಿ ಆಗುತ್ತನ ಅಂತ ಹೇಳ್ತಾರೆ. ನಾವು ಹೋಗಿ ಮುಖ ತೊಳ್ಕೊಂಡು ಬಂದು ವಿಚಾರಿಸ್ಕೊಳ್ತೀನಿ ಅಂತ ಮೀನಾ ಅವರು ಹೇಳ್ತಾರೆ. ಮೀನಾ ಅವರು ಆ ಕಡೆ ಹೋದಾಗ ಸೂರ್ಯ ಅವರು ಹೇಳ್ತಾರೆ, ಅಯ್ಯೋ ಗಂಡ್ಮಕ್ಳು ಜೀವನನೇ ಬೆಸ್ಟು, ಹೆಣ್ಮಕ್ಳಿಗೆ ಮದುವೆ ಆಗಿ ಮೊಮ್ಮಕ್ಕಳಾಗಿ ಇನ್ನೂ ವಯಸ್ಸಾದರೂ ಕೂಡ ಮೇಕಪ್ ಮಾಡ್ತಾನೇ ಇರ್ತಾರೆ, ಆದರೆ ಗಂಡ್ಮಕ್ಳು ಆ ಥರ ಅಲ್ಲಪ್ಪ ಅಂತ ಜನರಲ್ ಆಗಿ ಸೂರ್ಯ ಅವರು ಹೇಳ್ತಾರೆ. ಮೀನಾ ಅವರು ಮುಖನ ತೊಳ್ಕೊಂಡು ಬರ್ತಾರೆ. ತೊಳ್ಕೊಂಡು ಬಂದು ಸೂರ್ಯನನ್ನು ನೋಡ್ತಾ ಇರ್ತಾರೆ. ನಾನು ಹೇಳಿದ್ದು ನಿನ್ನ ನೋಡ್ಕೊಳ್ತೀನಿ ಅಂತ, ನೀನು ನನ್ನ ನೋಡೋದು ಅಲ್ಲ ಅಂತ ಮೀನಾ ಅವರು ಹೇಳ್ತಾರೆ. ಇವತ್ತೇನು ಯಾರೂ ಇಲ್ಲ, ಇಲ್ಲೇ ಇರ್ತೀನಿ ಅಂತ ಸೂರ್ಯ ಅವರು ಹೇಳ್ತಾ ಇರ್ತಾರೆ. ಆಗ ಮೀನಾ ಅವರು ಫೈನಾನ್ಸ್ ಅವರಿಗೆ 23,000 ಕಟ್ಟಬೇಕು. ಅಯ್ಯಪ್ಪ ಅಂತ ಸೂರ್ಯ ಅವರು ಹೇಳ್ತಾರೆ. ಆಗ ಮಾವ ಅವರಿಗೆ ಟ್ಯಾಬ್ಲೆಟ್ಸಿಗಂತ ಒಂದು 10,000 ರೂಪಾಯಿ ಬೇಕು. ಅಯ್ಯಪ್ಪ ಹೌದು ಅಂತ ಹೇಳಿ ಡ್ಯೂಟಿಗೆ ಹೋಗಬೇಕು ಅಂತ ಸೂರ್ಯ ಅವರು ಹೇಳ್ತಾ ಇರ್ತಾರೆ. ಹೌದು, ಇವತ್ತು ಯಾಕೆ ಇಷ್ಟು ಬೇಗ ಬಂದಿದ್ದು ಅಂತ ಮೀನಾ ಅವರು ಕೇಳ್ತಾರೆ. ಅಯ್ಯೋ ನನಗೆ ಮರ್ತೇ ಹೋಯ್ತು ಕಣೆ, ಇಲ್ಲಿ ನೋಡಿ 50 ರೂಪಾಯಿ, ಇದು ನಾನು ಬೆಳಿಗ್ಗೆ ಅಪ್ನಿ ಕೊಟ್ಟಿದ್ದೆ, ಆದರೆ ಇದು ಮತ್ತೆ ನನಗೆ ಕೊಟ್ಟಿದ್ದಾರೆ. ಅಲ್ಲಿ ಪಾರ್ಕಲ್ಲಿ ಒಬ್ಬರನ್ನ ಪ್ಯಾಸೆಂಜರ್ನ ಬಿಡೋಕ್ಕೆ ಹೋಗಿದ್ದೆ, ಅವ್ರು ಕೊಟ್ಟರು. ನನಗೆ ಯಾಕೋ ಇದು ಮನೋಜನ ಕೆಲಸನೇ ಅಂತ ಅನ್ನಿಸ್ತಾ ಇದೆ ಅಂತ ಸೂರ್ಯ ಅವರು ಹೇಳ್ತಾರೆ. ಆಗ ಮೀನಾ ಹೇಳ್ತಾರೆ, ಹಾಗೆ ಸುಮ್ಮನೆ ಅನುಮಾನ ಪಡಬೇಡ್ದ್ರಿ ಅಂತ ಹೇಳ್ತಾರೆ. ಸರಿತೋ ಇದನ್ನ ದುಡ್ಡು ಇಟ್ಕೊ ಅಂತ ಹೇಳಿ ಕೈಯಾಗ ಕೊಡ್ತಾರೆ. ಅವ್ನ ಟೈಮ್ ಬಂದಾಗ ಅವನ್ನ ಹಿಡಿತೀನಿ ಅಂತ ಸೂರ್ಯ ಅವರು ಹೇಳ್ತಾರೆ. ಈಗ ಹೋಗಲ್ವಾ ಅಂತ ಹೇಳ್ತಾರೆ. ಬಕ್ಷಿಸು ಅಂತ ಹೇಳ್ತಾರೆ. ಏನು ಬಕ್ಷಿಸು? ಮುತ್ತು ಅಂತ ಹೇಳ್ತಾನೆ. ಮಾವ ಅಂತ ಜೋರಾಗಿ ಹೋಗ್ತಾರೆ ಮೀನಾ ಅವರು. ಹೋಗ್ತೀನಿ ಅಂತ ಅವ್ರ ಬಾಯಿ ಮುಚ್ಚಿ ಅವರು ಹೊಡ್ತವ್ರೆ. ಶ್ರುತಿ ಅವ್ರ ಮನೆಯಲ್ಲಿ ಕೂಡ ಹಾಕಿದಾಗ ಶೀಲಾ ಅವ್ರು ಕೂಡ ಹಾಕಿರ್ತಾರೆ. ಶ್ರುತಿ ಅವರು ಎದ್ದು ಅಲ್ಲಿ ಬ್ಯಾಗ್ನೆಲ್ಲ ಚೆಕಪ್ ಮಾಡ್ತಾ ಇರ್ತಾರೆ. ಅಲ್ಲಿ ಮೇಲ್ಗಡೆ ಹತ್ತಿ ಎಲ್ಲ ಬ್ಯಾಗು ಆಮೇಲೆ ಚೀಲ ಎಲ್ಲ ಚೆಕಪ್ ಮಾಡ್ತಾ ಇರ್ತಾರೆ. ಅಲ್ಲಿ ಅವರು ಒಂದು ಫೋನನ್ನು ಇಟ್ಟಿರ್ತಾರೆ. ಅಯ್ಯೋ 2 ತಿಂಗಳ ಹಿಂದ್ಗಡೆ ಇಟ್ಟಿದ್ದೆ, ಇದನ್ನ ಸಿಮ್ ಸಮೇತ ಈಗ ವರ್ಕ್ ಆದರೆ ಸಾಕಪ್ಪ ದೇವ್ರೇ ಅಂತ ಹೇಳಿ ಅದನ್ನು ಚಾರ್ಜಿಗೆ ಹಾಕ್ತಾರೆ. ಶ್ರುತಿ ಅವರ ಅಮ್ಮ ಅಂದರೆ ಶೀಲಾ ಅವರು ಕೆಳಗಡೆ ಬರ್ತಾರೆ. ಅಲ್ಲಿ ವಸುದೇವ್ ಅವರು ನಿಂತಿರ್ತಾರೆ. ಮದುವೆ ಆಗೋಳು ಅವಳ ಜೊತೆ ಹೀಗೆ ನಡ್ಕೋಬಾರ್ದು ಕಣೆ ಅಂತ ಹೇಳ್ತಾರೆ ವಸುದೇವ್ ಅವರು. ನೋಡು, 2 ಕೈ ಸೇರಿದ್ರೆ ಚಪ್ಪಾಳೆ, ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಒಂದು ಕೈನ ದೂರ ಮಾಡಬೇಕು, ಆ ಕೈ ನಮ್ದಾಗಿರಬಾರ್ದು ಅಂತ ವಾಸುದೇವ್ ಅವರು ಹೇಳ್ತಾರೆ. ಆಗ ವಾಸುದೇವ್ರವರು ರಂಗನಾಥ್ ಅವರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಹೇಳ್ತಾರೆ, ಹೇಳಿ, ಏನು ಹೇಳಿ ಅಂತ ಹೇಳ್ತಾರೆ ರಂಗನಾಥ್ ಅವರು. ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ವಾಸುದೇವ್ ಹೇಳ್ತಾರೆ. ಯಾಕೆ ಮಾತಾಡಬೇಕು? ನಿಮ್ಮ ಜೊತೆ ನಿಮ್ಮನ್ನು ಒಂದ್ಸರಿ ನೋಡಬೇಕು ಅಂತ ಹೇಳ್ತಾರೆ. ಯಾಕೆ ನೋಡ್ಬೇಕ್ರಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಮತ್ತೆ ವಾಸುದೇವ್ ಅವರು, ನೋಡಿ ಲಾಸ್ಟ್ ಟೈಮ್ ಸಿಕ್ಕಲ್ಲಿ ನಾನು ವೇಟ್ ಮಾಡ್ತಾ ಇರ್ತೀನಿ, ಪ್ಲೀಸ್ ಅಂತ ಹೇಳ್ತಾರೆ. ಅವಾಗ ರಂಗನಾಥ್ ಅವರು ಹೇಳ್ತಾರೆ, ನೀವು ಪ್ಲೀಸ್ ಅಂದ್ರಲ್ಲ, ಸರಿ ಈಗ ನಾ ಬರ್ತೀನಿ ಅಂತ ಹೇಳ್ತಾರೆ. ಶ್ರುತಿ ಅವರು ರವಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಹಲೋ ಅಂತ ಹೇಳಿದಾಗ, ಹಲೋ ಇದ್ಯಾರು ಫೋನು ಅಂತ ಹೇಳ್ತಾರೆ. ಇದಿರಲಿ, ಈಗ ನನಗೆ 2 ವಾರದಲ್ಲೇ ಮದುವೆ ಮಾಡ್ತಾ ಇದ್ದಾರೆ, ನೀನು ನೋಡು ಅಂತ ಹೇಳ್ತಾರೆ. ಹೌದಾ, ಹಾಗಾದರೆ ನಾ ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ರವಿ ಅವರು ಹೇಳ್ತಾರೆ. ಹಾಗಾದರೆ 2 ದಿನದಲ್ಲಿ ಮದುವೆ ಆಗಬೇಕು ನನ್ನ ಅಂತ ಶ್ರುತಿ ಹೇಳ್ತಾರೆ. ಆಗ ಸರಿ ಅಂತ ಹೇಳ್ತಾರೆ. ವಸುದೇವ್ ಅವರು ರಂಗನಾಥ್ ಅವರಿಗೆ ಹೇಳಿರ್ತಾರೆ, ನಾವು ವೇಟ್ ಮಾಡ್ತಾ ಇರ್ತೀನಿ ಪ್ಲೀಸ್ ಅಂದಾಗ ರಂಗನಾಥ್ ಅವರು ಬರ್ತಾರೆ. ಬಂದು ಸ್ವಲ್ಪ ಸರಿ ಅಂತ ಹೇಳ್ತಾರೆ. ಅಂದರೆ ವಾಸುದೇವ್ ಕಾಲ ಮೇಲೆ ಕಾಲು ಹಾಕ್ಕೊಂಡು ಅಲ್ಲಿ ಕುತ್ಕೊಂಡಿರ್ತಾರೆ. ಸ್ವಲ್ಪ ಸರಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ರಂಗನಾಥ್ ಅವರು ಅಲ್ಲಿ ಕುತ್ಕೊಂಡು ಕಾಲ ಮೇಲೆ ಕಾಲು ಹಾಕ್ಕೊಳ್ತಾರೆ. ಏನು ವಿಷಯ ಹೇಳಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ನಾನು ಮೇಲಧಿಕಾರಿ ಅಂತ ಹೇಳ್ತಾರೆ. ಮೇಲಧಿಕಾರಿ? ಈಗ ನಾನು ರಿಟೈರ್ಡ್ ಅವರು, ಈಗ ನನಗೆ ನೀವು ಮೇಲಧಿಕಾರಿ ಅಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆವಾಗ ವಸುದೇವ್ ಹೇಳ್ತಾರೆ, ನೋಡಿ ನನ್ನ ಮಗಳನ್ನು ಈಗ 2 ವಾರದಲ್ಲಿ ಮದುವೆ ಆಗೋದಿದೆ, ಅವ್ರ ಜೊತೆ ಸಹವಾಸ ಇಟ್ಕೊಂಡಿದ್ದಾರೆ ಅಂತ ವಾಸುದೇವ್ ಅವರು ಹೇಳ್ತಾರೆ. ಏನು ಸಹವಾಸನ? ಹೇಗೆ? ಕಂಪ್ಲೇಂಟ್ ಕೊಟ್ಟು ತಪ್ಪಿದ್ರೆ ಅವ್ರನ್ನ ಅರೆಸ್ಟ್ ಮಾಡಲಿ ಅಂತ ಹೇಳ್ತಾರೆ. ನೋಡಿ ನನ್ನ ಮಗನ್ನ ಹಾರಿಸ್ಕೊಂಡು ಹೋಗೋಕ್ಕೆ ಕಾಯ್ತಾ ಇದ್ದಾನೆ ಅಂತ ಹೇಳ್ತಾರೆ. ಹಾರಿಸ್ಕೊಂಡ? ಏನು ಚಿಕ್ಕ ಮಗುನಾ ಅಂತ ಕೇಳ್ತಾರೆ ರಂಗನಾಥ್ ಅವರು ವಾಸುದೇವ್ ಅವರಿಗೆ. ವಾಸುದೇವ್ ಹೇಳ್ತಾರೆ, ನಿನ್ನ ಮಗನ್ನ ಸ್ವಲ್ಪ ಹದ್ದು ಬಸ್ತಲ್ಲಿ ನೋಡ್ಕೊ ಅಂತ ಹೇಳ್ತಾರೆ. ನೋಡಿ ನನ್ನ ಮಗನ್ನ ನಾನು ಹದ್ದಿನ ಥರ ಸಾಕಿಲ್ಲ, ಹದ್ದು ಬಸ್ತನ್ನಲ್ಲೇ ಇಟ್ಕೊಂಡು ಸಾಕಿದ್ದೀನಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ನೋಡಿ ನಿಮ್ಮ ಮಗನ್ನ ಸ್ವಲ್ಪ ಹದ್ದು ಬಸ್ತಲ್ಲೇ ನೋಡ್ಕೊಳ್ಳಿ ಅಂತ
ವಾಸುದೇವ್ ಅವರು ರಂಗನಾಥ್ ಅವರಿಗೆ ಹೇಳ್ತಾರೆ. ಆಗ ರಂಗನಾಥ್ ಅವ್ರು ಹೇಳ್ತಾರೆ, ನನ್ನ ಮಗನ್ನ ಹದ್ದು ಬಸ್ತನ್ನಲ್ಲೇ ನೋಡ್ಕೊಂಡಿದ್ದೀನಿ, ಯಾವುದೋ ಹದ್ದನ್ನು ಕೈಗೆ ಸಿಗೋ ಹಾಗಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ. ಮತ್ತೆ ರಂಗನಾಥ್ ಅವರೇ ಹೇಳ್ತಾರೆ, ನೋಡಿ ನಿಮ್ಮ ಮಗಳು ಯಾಕೆ ನಿಮ್ಮ ಮಾತು ಕೇಳಲ್ವಾ ಅಂತ ಹೇಳ್ತಾರೆ. ನನಗೆ 2 ಜನ ಸೊಸೆಂದರು, ಅವರು ಮಾತ್ರ ನನ್ನ ಮಾತನ್ನು ಕೇಳ್ತಾರೆ ಅಂತ ರಂಗನಾಥ್ ಅವರು ವಾಸುದೇವ್ ಅವರಿಗೆ ತಿಳಿಸಿ ಹೇಳ್ತಾ ಇರ್ತಾರೆ. ಯಾಕೆ ನಿನ್ನ ಮಗಳು ಏನು ಇನ್ನೂ LKG ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಆದರೂ ನನ್ನ ಮಗಂಗೆ ಹೇಳ್ತೀನಿ, ನಾನು ಇಂಥವ್ರು ಕೆಟ್ಟವ್ರು ಸಹವಾಸ ಮಾಡೋಕ್ಕೆ ಹೋಗಬೇಡಿ ಅಂತ ನನ್ನ ಮಗಂಗೆ ಹೇಳ್ತೀನಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಲ್ಲಿಂದ ಚಿಟ್ಗೆ ಹೊಡೆದು ಹೇಳ್ತಾರೆ, ನೋಡಿ ಟೈಮು ಯಾವ ರೀತಿ ಬರುತ್ತೆ ಅಲ್ವಾ ಅಂತ ಚಿಟ್ಗೆ ಹೊಡೆದು ಹೇಳ್ತಾರೆ. ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ರವಿ ಅವರು ಕನಕಾಗೆ ಕಾಲ್ ಮಾಡ್ತಾರೆ. ಕನಕ ಕಾಲ್ ಮಾಡಿ ಹೇಳ್ತಾರೆ, ಕನಕ ನನ್ನ ಮದುವೆ ನಿನ್ನೆ ನಿರ್ಧಾರದ ಮೇಲೆ ಇದೆ ಅಂತ ಹೇಳ್ತಾರೆ. ಆಗ ಕನಕ ಶಾಕ್ ಆಗ್ತಾಳೆ. ನೋಡು, ನಾನು ದೇವಸ್ಥಾನದ ಹಿಂದೆ ಕಾಯ್ತಾ ಇರ್ತೀನಿ, ನೀ ಬಂದುಬಿಡು ಅಂತ ರವಿ ಅವರು ಹೇಳಿ ಕಟ್ ಮಾಡ್ತಾರೆ. ಅದ ನಂತರ ಸರಿ ಅಂತ ಹೇಳ್ತಾಳೆ ಕನಕ. ಕನಕ ಹೊರಡುವಾಗ ಸೈಕಲ್ ಮೇಲೆ ಅವ್ರ ಫ್ರೆಂಡ್ ಸಿಗ್ತಾರೆ. ನೀ ಏನು ಕಣೆ ಕಾಲೇಜ್ ಬಿಟ್ಬಿಟ್ಟು ಓದೋದು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿಯಾ ಅಂತ ಹೇಳ್ತಾರೆ. ಈಗೇನು ಮಾಡ್ತಾ ಇದೆಯಾ ಅಂತ ಕನಕ ಕೇಳ್ತಾಳೆ ಅವಳು ಗೆಳತಿಗೆ. ಕೇಳಿದಾಗ ಮತ್ತೇನು ಮಾಡ್ತಾರೆ, ಕಾಲೇಜ್ ಓದಿಸೋದು ಬಿಟ್ಟರೆ ಮತ್ತೆ ಮದುವೆ ಮಾಡ್ತಾರೆ, ನನ್ನ ಮದುವೆ ನೀನು ಬಾ ಅಂತ ಹೇಳಿ ಇನ್ವಿಟೇಷನ್ ಕಾರ್ಡ್ ಕೊಡ್ತಾರೆ. ಸರಿ ಇಲ್ಲೇ ಕೊಡು ಅಂತ ಕನಕ ಇಸ್ಕೊಳ್ತಾಳೆ. ಆಗ ರವಿ ಅವ್ರನ್ನ ಕನಕ ಮೀಟ್ ಮಾಡ್ತಾರೆ. ಮೀಟ್ ಮಾಡಿದಾಗ ಹೇಳ್ತಾರೆ, ನೋಡು ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ರವಿ ಹೇಳ್ತಾರೆ. ಅವಾಗ ಕನಕಾಗ ಯಾರನ್ನ ಅಂತ ಹೇಳ್ತಾರೆ. ಅವಾಗ ರವಿ ಹೇಳ್ತಾರೆ, ನಾನು ಶ್ರುತಿನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹಾಂ ನನಗೆ ಗೊತ್ತು ಅಂತ ಹೇಳ್ತಾರೆ. ಆಮೇಲೆ ನಡೆದಿರೋ ಎಲ್ಲ ವಿಷಯನೂ ಕನಕನ ಹತ್ರ ಹೇಳ್ತಾರೆ. ನನ್ನ ಮದುವೆಗೆ ನೀನೇ ಸಹಾಯ ಮಾಡಬೇಕು ಅಂದಾಗ ಕನಕ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ.